ಎದೆಯ ಗಂಡರ ಗಂಡನಾದ ನಾನು ಪ್ರಚಂಡ ಮಗ. ಕೈಯಲ್ಲಿ ಸೂಟ್ಕೇಸ್ ಇಟ್ಕೊಂಡು ಅಂಡರ್ವನ್ಗೆ ಡಾನ್ ಅಂತ ಹೊರಟಿರಲ್ಲ, ಯಾವ ಮಹತ್ಕಾರ್ಯವನ್ನು ಮಾಡಲು ಹೊರಟಿರ? ಮಹತ್ಕಾರ್ಯವನ್ನು ನಮ್ಮ ದೇಶಾಯವರು ನಮ್ಮ ಊರಿನಲ್ಲಿ ಹೊಸದಾಗಿ ಪ್ರಾರಂಭವನ್ನು ಹೊರಟಿದ್ದಾರೆ. ಅದಕ್ಕಾಗಿ ಇದರ ಒಂದು ಬೋಕಣವನ್ನು ಕೊಟ್ಟು ಬೇರೆ ರಾಜ್ಯದಿಂದ ರಾಯ್ ಸಪ್ಲ ಹೊರಟಿದ್ದೇನೆ. ಕೆಡುವ ಕಾಲಕ್ಕೆ ಬುದ್ಧಿ ಅಲ್ಲ, ಮರಣ ಕಾಲಕ್ಕೆ ಮುಖ್ಯ ಅಲ್ಲ ಎಂಬಂತೆ ಇದೇ ಸರಾಯಿ ಎಂಟಂದ್ರೆ ಕೊರಳಿರುವ ತಾಳಿಯನ್ನು ಮಾರಿ ಬಂಡ ಬದುಕನ್ನು ಸಾಗಿಸುತ್ತಿದ್ದಾರೆ. ಅದು ಅಷ್ಟೇ ಅಲ್ಲ, ಕುಡಿತ ಚಟಕ್ಕೆ ಅಂಟಿಕೊಂಡು ಕೂಳಲನ್ನ ಕುಡಿದು ಇವರನ್ನೇ ಕಳೆದುಕೊಂಡು ಮಧ್ಯ ವಯಸ್ಸಿನಲ್ಲೇ 8 ಮಕ್ಕಳನ್ನು ಬಿಟ್ಟು ಸ್ಥಿತಿಯಾಗಿದ್ದಾರೆ. ಅದು ಅಲ್ಲದೆ ಎಷ್ಟೋ ಹೆಂಗಸರು ವಿಧವೆಯಾಗಿದ್ದಾರೆ. ಸಾವಿರಾರು ಹೆಣ್ಣು ಮಕ್ಕಳು ಗಂಡಂದಿರ ಜೊತೆ ಬಾಳುವುದಕ್ಕಾಗದೆ ಜೀವನದಲ್ಲಿ ನೊಂದುಕೊಂಡು ಗಂಡನ ಮನೆಯನ್ನೇ ಬಿಟ್ಟು ಅವರು ಮನೆ ಸೇರಿದ್ದಾರೆ. ಅಂತಹದ್ರಲ್ಲಿ ನೀನು ಅತ್ಯಂತ ಕೆಟ್ಟ ಕೆಲಸ ಮಾಡಲು ಹೊರಟಿರಲ್ಲ, ಅಂತವರನ್ನು ಸುಮ್ಮನೆ ಬಿಡಬಾರದು. ಮನ ಬಿಡಬಾರದು. ಮುಟ್ಟಿ ನೋಡೋ ಸಾಕು. ಕಿಲ್ಲರ್ ನಾಗೇಂದ್ರನ ಕರ್ನಾಟಕ ಕಿಲ್ಲರ್ ಮಂಜುನಾಥನ ನೀನು ಒಳ್ಳೆ ಕೆಲಸ ಮಾಡು, ನೀನು ಶರಣಾಗುತ್ತಾನೆ. ಕೆಟ್ಟ ಕೆಲಸ ಮಾಡುವ ನಿಮ್ಮಂಥ ಕಚಡಾದ ಮಕ್ಕಳ ರುಂಡ ತೆಗೆಯುವುದಕ್ಕೆ ಈ ಸಿಂಹದ ಗುರಿ. ಈ ಸಿಂಹ ಹಾಕಿದ ಗುರುಗು ನಿಮ್ಮಂತಹ ನಾಮರ್ದನ ಮಕ್ಕಳಿಗೆ ಹುಟ್ಟಬೇಕು ನಡುಗು. ಹೇಳು ಈ ಸಿಂಹದ ಗರ್ಜನೆಯನ್ನು. ಧರ್ಮವಂತರಿಗೆ ಧರ್ಮವೀರ, ಕಡ್ಡವಂತರಿಗೆ ಕಡ್ಡಾರಿ ವೀರ ಈ ವೀರಸಿಂಹ. ನಿಂತ್ಕೋ. ಏಕೆ? ಅನ್ಯಾಯ ಮಾಡಿ ಬದುಕುವುದಕ್ಕೆ ಇದು ಅಮೇರಿಕವಲ್ಲ. ಅತ್ಯಾಚಾರ ಮಾಡಿ ಬದುಕುವುದಕ್ಕೆ ಇದೇನು ಆಸ್ಟ್ರೇಲಿಯಾವಲ್ಲ. ಗುಂಡ ಭೋಗರಿತನ ತೋರಿಸಿ ಓಡಾರಿತನದಿಂದ ಬೆಳೆದಕ್ಕೆ ಇದೇನು ಪಾಕಿಸ್ತಾನವಲ್ಲ. ಇದು ಭಾರತ, ಬುದ್ಧಿವಂತರ ದೇಶ. ಅದರಲ್ಲಿ ಕರ್ನಾಟಕವೆಂದರೆ ಸಜ್ಜದ ವೀರರು ಹುಟ್ಟಿದ ಪ್ರಚಂಡ ನಾಡು. ಅದರಲ್ಲಿ ನೀನು ಸಿಕ್ಕವರನ್ನ ಕೊಲೆ ಮಾಡಿ ನಾಡು ಎತ್ತು ಒಯ್ತಿದೆಯಲ್ಲ, ಆಚಿಕೆ ಜನ್ಮಕ್ಕೆ. ನೀನು ನನಗೆ ನೀತಿ ಪಾಠ ಹೇಳಿ ನೀತಿ ಮಾರ್ಗವನ್ನು ತೋರಿಸಲು ಬಂದಿರಲ್ಲ. ಇದುವರೆಗೂ ನೀನು ಯಾರನ್ನು ಕೊಲೆ ಮಾಡಿಲ್ಲವೇ? ಕೊಲೆ ಮಾಡಿದ್ದೇನೆ, ಅನ್ಯಾಯವನ್ನು ಹರಿದಾಕಿದ್ದೇನೆ, ಅಸತ್ಯವನ್ನು ಸುಟ್ಟಾಕಿದ್ದೇನೆ, ಮೋಸ ವಂಚನೆ ಮಾಡೋರನ್ನು ಹೇಳಲಿಕ್ಕೆ ಹೆಸರಿಲ್ಲದಂತೆ ಮಾಡಿದ್ದೇನೆ. ನಾನು ಕೊಲೆ ಮಾಡಲು ಒರೇ ದುಷ್ಟ ಶಕ್ತಿಗಳನ್ನು ಮಾತ್ರ. ಈ ವೀರಸಿಂಹ ಕೊಲೆ ಮಾಡಿದ್ದು ಅದೇ ದುಷ್ಟ ಶಕ್ತಿಗಳನ್ನು. ಏನು ಹೇಳ್ತಿದ್ದೀಯ ನೀನು? ಹೌದು, ಇವನು ಆ ದೇಸಾಯಿಯ ಕೈ ಚೀಲ.
ವೀರ ಪರಾಕ್ರಮಿ ಇವನು. ಬಡವರಿಗೆ ಸಹಾಯ ಸಹಕಾರ ಮಾಡಲೆಂದು ನಾನು ಒಬ್ಬನೇ ಇದನ್ನೆಂದು ತಿಳಿದುಕೊಂಡಿದ್ದೆ. ಆದರೆ ನನ್ನಂತ ಹಲವಾರು ಧರ್ಮಾಧಿಕಾರಿಗಳಿದ್ದಾರೆ ಅನ್ನೋದು ನನಗೆ ಈಗ ಗೊತ್ತ.